ನೀವಿನ್ನೂ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳನ್ನ ನೀವು ನೋಡ್ಬೋದು. ಅಮಾವಾಸ್ಯೆ ಬಂದರೆ ಸಾಕು, ಆ ದಿನಕ್ಕೆ ನಾವು ವಿಶೇಷ ಪ್ರಾಮುಖ್ಯತೆ ಕೊಡುವುದು ಸಹಜ. ಅಂದಿನ ದಿನ ವಿಶೇಷ ಶಕ್ತಿ ಇರುತ್ತದೆ. ಇಂತಹ ವಿಶೇಷವಾದ ಶಿವರಾತ್ರಿ ಬಂದ ಈ ವಾರದಲ್ಲಿ ಬಂದ ಅಮಾವಾಸ್ಯೆಯಿಂದ ಈ ರಾಶಿಯವರಿಗೆ ಕೊಂಚ ಮಿಶ್ರ ಫಲಗಳು ಕಾಣುತ್ತದೆ. ಯಾವ ರಾಶಿಗೆ ಏನು ಫಲಗಳು ಸಿಗುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಮಿಥುನ ರಾಶಿ. ಈ ರಾಶಿಯವರು ಸ್ವಭಾವದಲ್ಲಿಯೇ ಯಾವಾಗಲೂ ಸ್ವಲ್ಪ ಗೊಂದಲಮಯರಾಗಿರುತ್ತಾರೆ. ಶಿವರಾತ್ರಿ ಶಿವನ ಅನುಗ್ರಹದಿಂದ ಮುಂದಿನ 3 ತಿಂಗಳು ಇವರು ಮಾಡಿದ ಯಾವ ಕೆಲಸವಾದರೂ ಯಶಸ್ಸು ಕಾಣುವುದು ಖಚಿತ. ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದಾರೆ. ಭಯಪಡದೆ ಕೆಲಸ ಕಾರ್ಯಗಳನ್ನು ಈ ರಾಶಿಯವರು ಮಾಡಿದರೆ ಶುಭ ಫಲವನ್ನು ಕಾಣಬಹುದು. ಎರಡನೆಯದಾಗಿ ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ಎಷ್ಟೋ ದಿನದಿಂದ ಅಂದುಕೊಂಡ ಕೆಲಸ ಕಾರ್ಯಗಳು ಆಗದೆ ಮನಸ್ಸಿಗೆ ತುಂಬ ಯೋಚನೆ ಆಗಿರುತ್ತದೆ. ಅಂತಹ ಯಾವುದೇ ಕೆಲಸವಿದ್ದರೂ ಇನ್ನು ಮುಂದೆ ಈಡೇರುತ್ತದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ. ಸದಾ ಜಗಳದಿಂದ ನೊಂದಿರುವ ಇವರಿಗೆ ಮನದಲ್ಲಿ ಶಾಂತಿ ನೆಲೆಸುವ ದಿನಗಳು ದೂರವಿಲ್ಲ. ಇನ್ನು 3 ತಿಂಗಳು ಅದೃಷ್ಟ ಇವರ ಬೆನ್ನ ಹಿಂದೆಯೇ ಇರುತ್ತದೆ. ಗ್ರಹಗತಿಗಳ ಸ್ಥಾನ ಪಲ್ಲಟವಾದರೂ ಸಹ ಅಧಿಕ ಲಾಭ ಪಡೆಯಲಿದ್ದಾರೆ ಈ ರಾಶಿಯವರು. ಕೊಂಚ ಆಧ್ಯಾತ್ಮಿಕ ಕಡೆಗೆ ಹೆಚ್ಚು ಗಮನ ನೀಡಿದರೆ ಶುಭ ಫಲಗಳನ್ನು ಕಾಣಬಹುದು. ಮೂರನೆಯದಾಗಿ ಮಕರ ರಾಶಿ. ಈ ರಾಶಿಯವರು ಎಲ್ಲರನ್ನೂ ಆದಷ್ಟು ಬೇಗ ನಂಬುತ್ತಾರೆ. ತಮ್ಮ ಜೀವನ ಹೇಗಿದ್ದರೂ ಸರಿ ಮತ್ತೊಬ್ಬರಿಗೆ ಸಹಾಯ ಮಾಡುವ ಮನಸ್ಥಿತಿ ಇವರಿಗಿರುತ್ತದೆ. ಈ ರಾಶಿಯವರಿಗೆ ಮುಂದಿನ 4 ತಿಂಗಳು ಅದೃಷ್ಟ ಕಟ್ಟಿಟ್ಟ ಬುತ್ತಿ. ಇವರು ಈಗ ಮಾಡುತ್ತಿರುವ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಒಳ್ಳೆಯ ಹೆಸರು, ಹಣ ಸಂಪಾದನೆ ಮಾಡಲಿದ್ದಾರೆ. ಬಹಳಷ್ಟು ದಿನಗಳಿಂದ ಈ ರಾಶಿಯ ವಿದ್ಯಾರ್ಥಿಗಳಿಗಿದ್ದ ಗೊಂದಲಗಳು ನಿವಾರಣೆಯಾಗುತ್ತದೆ. ತಂದೆ, ತಾಯಿ ಮತ್ತು ಬಂಧು ಬಳಗದವರ ಆರೋಗ್ಯದಲ್ಲಿ ಆದಷ್ಟು ಬೇಗ ಚೇತರಿಕೆಯಾಗುತ್ತದೆ. ಈ ರಾಶಿಯವರು ಅಂದರೆ ಮಕರ ರಾಶಿಯವರು ಆದಷ್ಟು ನರಸಿಂಹ ದೇವರ ಪ್ರಾರ್ಥನೆಯನ್ನು ಮಾಡಬೇಕು. ಇನ್ನುಳಿದ ಎಲ್ಲ ರಾಶಿಗಳಿಗೆ ಕೊಂಚ ಶುಭ ಹಾಗೂ ಅಶುಭ ಫಲಗಳು ಮಿಶ್ರವಾಗಿ ಕಂಡುಬರುತ್ತಿದೆ. ಈ ಶಿವರಾತ್ರಿ ನಂತರ ಬಂದಿರುವ ಅಮಾವಾಸ್ಯೆಯಿಂದ ಈ 3 ರಾಶಿಯವರಿಗೆ ಅದೃಷ್ಟವು ಒಲಿದಿದೆ. ನಿಮ್ಮ ರಾಶಿಯೂ ಸಹ ಈ ಅದೃಷ್ಟವನ್ನು ಕಾಣಬಹುದು. ಆದಷ್ಟು ದೇವರ ಧ್ಯಾನವನ್ನು ಮಾಡುತ್ತಾ ಬನ್ನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಜ್ಯೋತಿಷ್ಯ ಹಾಗೂ ದೇವಸ್ಥಾನಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇರಿ.